ಓಂ ಸಾಯಿಬಾಬಾ ಮಹಾರಾಜ್ ಕಿ ಜೈ. ನಾ ಮಾಡಿದ ನ್ಯಾಯಗಳೆಲ್ಲ ಶುದ್ಧ ಆಗ್ಯಾವ. ಸಾಯಿಬಾಬಾ ನೀ ಆಶೀರ್ವಾದ ಇರುತನ ನನಗೆ ಯಾವುದೂ ಕೊರತೆ ಇಲ್ಲ ಅಂತ ತಿಳ್ಕೊಂಡು ನಾನು ಇವತ್ತೊಂದು ನ್ಯಾಯ ಮಾಡಕ್ಕೆ ಹೊಂಟೇನೆ. ಅದಕ್ಕೆ ಆಶೀರ್ವಾದ ಮಾಡಪ್ಪ ಬಾಬಾ. ರತ್ನ, ಏ ರತ್ನ ಬಾಯ್ಲಿ. ಯಾಕ್ರಿ ಕರ್ಲಾತ್ರಿ? ಅಲ್ಲ, ನಾನು ಇವತ್ತು ನ್ಯಾಯ ಮಾಡಕ್ಕೆ ಹೊಂಟೇನಿ. ಏನ ತಮ್ಮ ಬರಾಕತ್ತ. ನೀನು ರಾತ್ರಿ ಫೋನ್ ಮಾಡಿದ್ದ. ಇವತ್ತು ಬೆಳಿಗ್ಗೆ ಎಷ್ಟೊತ್ತಿದ್ರು 11 ಗಂಟೆ ಟ್ರೈನಿಗೆ ಬರ್ತಾನೆ ಅಂದಿದ್ದ. ಬಂದಿಲ್ಲ. ಬಂದ ಮೇಲೆ ನನಗೆ ಫೋನ್ ಮಾಡ. ಅದೊಂದು ನ್ಯಾಯ ಐತಿ. ಗೌಡ್ರ ಮನಿ ಅಂತೇಳಿ ಹೋಗಿ ಅದನ್ನೊಂದು ವ್ಯವಹಾರ ಬಗ್ಗೆ ಬರ್ತೇನೆ. ಹೋಗಿ ಬರ್ಲೆ? ಫೋನ್ ಮಾಡಿ ನನಗೆ. ಮನೆ ಕಡೆ ಹುಷಾರ. ನನ್ನ ಗಂಡ ಎಷ್ಟು ಒಳ್ಳೆಯವರಪ್ಪ. ಇಂಥ ಗಂಡು ಸಿಗ್ಬೇಕಂದ್ರೆ ನಾ ಎಷ್ಟು ಪುಣ್ಯ ಮಾಡಿರ್ಬೇಕು. ಆದ್ರೆ ನನ್ನ ತಂದೆ ತಾಯಿ ಇಂಥ ಮನೆ ನೋಡಿಕೊಟ್ರಂದ್ರೆ ಭಾಳ ಚಲೋ ಮಾಡ್ಯಾರ ನನಗೆ. ನನ್ನ ಮೈದನ ಬೆಂಗಳೂರಾಗ ಇಂಜಿನಿಯರ್ ಅದಾನ. ನನ್ನ ಮಗನ ಥರ ಅವ. ಇವತ್ತು ಬರ್ಲಾಕತ್ತಾನಂದ್ರೆ ಅವನಿಗೆ ಏನಾದ್ರು ರುಚಿ ರುಚಿ ಅಡುಗೆ ಮಾಡಬೇಕು. ಹಲೋ, ಹಾಂ, ನಾನು ನಮ್ಮೂರ ಕಡೆ ಬಂದಿದ್ದೆ. ಹಾಂ, ನಮ್ಮ ಸ್ವಂತ ಊರ ಕಡೆ ಬಂದಿದ್ದೆ. ಅದು ಆಫೀಸ್ದಾಗ ಅದು ನೀ ಏನು ಕೆಲಸ ಮಾಡಬೇಡ, ಅದು ನಾ ಬೇರೆ ಬಂದು ಮಾಡ್ತೀನಿ. ಅದನ್ನೇನು ತಲೆ ಕೆಡ್ಸ್ಕೊಬೇಡ. ಹಾಂ, ಸರಿ, ಆಯ್ತು, ಇರಲಿ. ಹಾಂ. ಅಣ್ಣ ಅಣ್ಣ ವೈನಿ, ಯಾರು ಇದ್ದಂಗಿಲ್ಲ ಏನು ಮನ್ಯಾಗ? ಅಣ್ಣ ಎಲ್ಲಿಗೇನು? ಹಾಂ, ಬಂದು. ಮತ್ತೆ 11 ಗಂಟೆ ಯಾಕೆ ಬರ್ತಾ ಅಂತ ನಿಮ್ಮ ಅಣ್ಣ ಅಂದಿದ್ದ? ಟೈಮ್ ಇಟ್ಟಾಗದಲ್ಲ. ವೈನಿ, ಅಣ್ಣ ಎಲ್ಲಿಗೇನ್ರಿ? ನಿಮ್ಮ ಅಣ್ಣ ಸಸಿ ಈಗ ಹೊಲದ ನ್ಯಾಯ ಅಂತೇಳಿ ಹೇಳಿ ಹೋಗ್ಯಾರ. ಬರ್ತಾರ ಅವ್ರು. ಈಗ ನೀ ಪಟ್ನೆ ಜಳಕ ಮಾಡಿ ಬಾ, ನಾವು ಊಟಕ್ಕೆ ಬಡಿಸ್ತೀವಿ. ವೈನಿ, ಅನ್ನ ಬರಲಿ. ಅನ್ನ ಬಂದ ಬಳಿಕ ಊಟ ಮಾಡೋನು. ನಾವು ಸ್ವಲ್ಪ ದೋಸ್ತರಿಗೆ ಭೇಟಿಯಾಗಿ ಬರ್ತಾನು. ನೀವು ರೆಡಿ ಮಾಡ್ರಿ ಅಟ್ರಾಗ. ಶಶಿ ಒಬ್ಬ ಬರ್ತಾನೆ ಅಂದಿದ್ದ. ಬಂದಾನ. ಏನು ಮಾಡ್ಯಾನೋ? ಟೈಮ್ ಭಾಳ ಆಗೈತಿ. ಶಶಿ ಬಂದೇ ಇಲ್ಲ ನೀನು? ಶಶಿ ಬಂದಂಗಿಲ್ಲ. ಪಾಯಪ್ಪ ಏನು ಬಿಸಿಲ್ಲ. ಏ ರತ್ನ, ಅಯ್ಯಪ್ಪ, ಶಶಿ ಬಂದಿಲ್ಲ? ಬಂದಾರ್ರಿ. ಈಗ ದೋಸ್ತರಿಗೆ ಭೇಟಿಯಾಗಿ ಬರ್ತೀನಿ ಅಂತ ಹೋಗ್ಯಾರ. ಅಲ್ಲ, ಬಂದದ ರೂಪಾಯಿ ದೋಸ್ತರಿಗೆ ಭೇಟಿಯಾಗಕ್ಕೆ ಹೋಗ್ಯಾನ. ಜಳಕ ಮಾಡಿ ಊಟ ಮಾಡಿ ಹೋಗೋದು ಹೇಳ್ಬೇಕಿಲ್ಲ? ನೀವು ಬರ್ರಾನೆ ಊಟ ಮಾಡ್ತಾ ಅಂದ್ರೆ ನಾನು ಹೇಳಿದ್ರಿ ಅವ್ನಿಗೆ. ಖರೆ ಕೇಳಿಲ್ರಿ. ಅಣ್ಣ ಬರ್ನ ಫೋನ್ ಮಾಡ್ರಿ, ನಾ ಊಟ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳ್ಯಾನ್ರಿ. ನೀವು ಫೋನ್ ಮಾಡ್ರಿ ಅವ್ನಿಗೆ. ಹೌದಾ? ಫೋನ್ ಇಲ್ಲೇ ಬಿಟ್ಟು ಫೋನ್ ತಾದ. ಅಡಿಗೆ ಮಾಡಿಯಾನೆ? ಹೋಗು. ಬಾ ಕೇಳ್ರಿ, ಜಲ್ದಿ ಬಾ ಕೇಳ್ರಿ. ಭಾಳ ದಿವ್ಸಕ್ಕೆ ಬಂದಿರ್ತಾನೆ ಅವನು. ಭೇಟಿಯಾಗಕ್ಕೆ ಹೋಗಿಬಿಡ್ತಾನೆ. ಹಲೋಪ್ಪ ಶಶಿ. ಹಾಂ, ಬಂದಿ ಅತ್ಲ? ಅಲ್ಲಪ್ಪ, ಹಿಂದಿಗಡೆ ಭೇಟಿ ಆಗ್ತಿದ್ದಿಲ್ಲ. ಅಲ್ಲ, ದೂರಿಂದ ಬಂದಿರ್ತೀಯ. 500-600 ಕಿಲೋಮೀಟ್ರ್. ಜಳಕ ಮಾಡಿ ಊಟ ಮಾಡಿ ಹೋಗ್ಬೇಕಿಲ್ಲ? ನನ್ನೂ ಇರೋ ಬಿಡಿವು. ಆಯ್ತು, ಲಘು ಬಾ. ಊಟ ಮಾಡೋಣತ್ತ. ಜಲ್ದಿ ಬಾ. ಹಾಂ, ಬಾಪ ಬಾ. ಇಲ್ಲೇ ಹಲೋ. ಈಗ ಬಂದಿನಿ ಹೇಳು. ಅಲ್ಲೇ ಒಟ್ಟರು ಭೇಟಿಯಾಗಿದ್ರು. ನಾ ಈಗ ಬಂದೀನಿ ಬೆಂಗಳೂರಿಂದ. ಹಾಂ, ಈಗ ಮನೆಗೆ ಬಂದ. ಹಾಂ, ಬರ್ತೀನಿ ತಗೋ ನಾ. ಹಾಂ, ಇಲ್ಲ ಅಣ್ಣ? ಯಾವಾಗ ಬಂದ? ಆರಾಮದಿಲ್ಲ? ಆರಾಮದ ನಾ ಆರಾಮ್. ನೀ ಬರೋಣ ಹೋಗಿಲ್ಲೋ? ಜಳಕ ಮಾಡಿ ಊಟ ಮಾಡ್ಬೇಕಿಲ್ಲ? ಇಲ್ಲ, ನೀನು ಇದ್ದಿದ್ದಿಲ್ಲ. ಒಂದು ಸ್ವಲ್ಪ ಇಲ್ಲೇ ದೋಸ್ತರಿಗೆ ಭೇಟಿ ಆಗ್ಬೇಕಂತ ಹೋಗಿನಿ. ಆಯ್ತು ಬಾ, ಊಟ ಮಾಡೋಣ ಬಾಬಾ. ಆಯ್ತು, ನಡಿ. ಒಂದು ಹೊತ್ತಾಗೈತಿ. ನಡಿ. ಬೆಂಗಳೂರು ಊಟ ನಮ್ಮ ಊರು ಊಟ ಅಂದ್ರೆ ಬೇರೆ ಅಂತಪ್ಪ. ಅಣ್ಣ ನಿನಗೆ ಹೇಳೇನ? ಇದನ್ನು ತಿನ್ನೋದೇನೋ ಪಚ್ಚ ಭಗವಾನ್ ತಿನ್ನೋದೇನು ಎಡ್ಡು ಒಂದ. ವೈನಿ, ನಿಮ್ಮ ಕೈಯಾನ ಅಡಿಗೆ ಅಂದ್ರೆ ಏನ್ರಿ? ಭಾರಿ ಇತ್ತು, ಭಾಳ ರುಚಿ ಇತ್ತು ಅಡಿಗೆ. ಅಂದ್ರೆ ಅಲ್ಲಿ ಬರೀ ಅನ್ನ ಸಾರ ದೋಸೆ ಇಂತ ತಿಂದಿರ್ತಾನ. ಇಲ್ಲಿ ರೊಟ್ಟಿ ಪಲ್ಯ ಅಂದ್ರೆ ಬೇರೆ. ಆಯ್ತು, ಭಾಳ ದಿವಸ ಅದು ಬಂದು ಹೋಗು. ನೀನು ಆರಾಮ್ ತಗೋ. ನಾ ತೋಟದ ಕಡೆ ಹೋಗಿ ಬರ್ತಾನೆ. ಯಾಕಂದ್ರೆ ಆಳುಗಳದಾವ. ಇಲ್ಲ, ನೀ ದಿನ ಹೋಗಿರ್ತೀರಿ. ನೀನ ರೆಸ್ಟ್ ಮಾಡು. ನಾ ಇವತ್ತು ಹೋಗಿ ಬರ್ತಾನೆ. ಹೆಂಗೂ ಬಂದದಲ್ಲ. ಏಪ್ಪ, ನೀ ಅಂದ್ರೆ ಒಂದಿನ ಬರ್ತಿ. ನಾನು ದಿನ ಇರ್ತೈತಿದ. ರೆಸ್ಟ್ ಮಾಡಿ. ಇಲ್ಲ, ನೀ ದಿನ ಹೋಗಿ ಇರ್ತಿ. ನಾ ಇವತ್ತು ಹೋಗ್ರು. ಒಟ್ಟು ನೀ ರೆಸ್ಟ್ ಮಾಡಿ. ನಾ ಹೋಗಿ ಬರ್ತಾನೆ. ಅಲ್ಲಿ ಆಳುಗಳತ್ತು ಅದಾವಪ್ಪ. ಇಲ್ಲ, ನಾ ಎಲ್ಲ ನೋಡ್ಕೊಂಡು ಎಲ್ಲ ಚೆನ್ನಾಗಿ ಐತಿಲ್ಲ ನೋಡ್ಕೊಂಡ್ ಬಂದ್ಬಿಡ್ತಾನೆ. ಆಯ್ತು, ಹೋಗಿ ಬರ್ತೀಯ? ಹಾಂ, ಹೋಗಿ ಬರ್ತೀನಿ. ಅಲ್ಲಿ ಒಂದಿಟ್ಟು ಇವಾಗ ಹೇಳ ಹನುಮಂತಗ. ಹಾಂ ಹಾಂ
ರೀ ಇದು ನೋಡಿದ್ರೆ ಎಷ್ಟು ಖುಷಿ ಅನಿಸ್ತದ್ರಿ. ಶಶಿ ಬೆಂಗಳೂರಾಗ ಇಂಜಿನಿಯರ್ ಅದಾನ್ರಿ. ಆದ್ರೂ ಹೊಲದ ಭೂಮಿ ತಾಯಿ ಮ್ಯಾಗಂದ್ರೆ ಎಷ್ಟು ಪ್ರೀತಿ ನೋಡ್ರಿ ಅವನಿಗೆ. ನೋಡ್ರತ್ನ, ಇಂಜಿನಿಯರ್ ಇರಲಿ, ಸುಬೇದಾರ ಇರಲಿ, ಸಾಯ್ಬರ್ ಇರಲಿ, ಆದ್ರೆ ಭೂಮಿ ತಾಯಿ ಅಂದ್ರೆ ಏನು? ಆ ಭೂಮಿಯಾಗ ಬೆಳೆದದ್ದು ತಿಂದಾಗನ ಹೊಟ್ಟೆ ತುಂಬತತಿಲ್ಲ. ಮೊದಲು ರೈತರಿಗೆ ಕಿಮ್ಮತ್ತು ಕೊಡ್ಬೇಕು, ಆಮೇಲೆ ಎಲ್ಲ. ರೈತರು ಇರ್ಲಿಕ್ಕಂದ್ರೆ ಯಾರು ಏನು ತಿಂತಾರೆ ಇಲ್ಲಿ ಭೂಮಿ ಮೇಲೆ? ರೈತ ಬೆಳೆದಿದ್ದೆಲ್ಲ ತನ್ನ ಮನ್ಯಾಗ ಇಟ್ಕೊಂಡು ಕೂತ ಅಂದ್ರೆ ಯಾರು ಏನು ಮಾಡ್ತಾರೆ? ಅದಕ್ಕೆ ನಾನು ತಮ್ಮದನವ, ಅದಕ್ಕೆ ಭೂಮಿ ತಾಯಿ ಮೇಲೆ ಅಷ್ಟು ಭಕ್ತಿ ಅದಾನ. ಖರೆ ಅದ ರೀ. ಈಗ ಸದ್ ನಮ್ಮ ಮೈದನ್ ಹೋಗ್ಯಾನ, ಹೊಲದ ಕಡೆ ಎಲ್ಲ ನೋಡ್ಕೊತಾನ ನಾವು. ಇಲ್ಲ ಆದ್ರೂ ಅವಂಗೊಂದಿಟ್ಟು ಆರಾಮ್ ತೊಗೊಂಡಿದ್ರೆ ಚಲೋ ಆಕಿದ್ದಲ್ಲ. ಅವ ದಿನ ಈಗ ಸದ್ಯ ಎಲ್ಲ ಕೆಲಸ, ಈಗ ಸದ್ಯ ಅದ್ರ ಮ್ಯಾಗೆ ಹೆಚ್ಚು ಕಾಳಜಿ ಅದ್ರಿ ಅವನಿಗೆ. ಈಗ ದಿನ ನೀವು ಕೆಲಸ ಮಾಡಿದ್ವಿ ಆದ್ರಿ, ಇವತ್ತು ಒಂದಿನ ನೀವು ಆರಾಮ್ ತೋರಿ. ಇವತ್ತು ನಡ್ರಿ ಒಳಗೆ ನಡ್ರಿ. ಯಾಕ ಈಗ ಯಾಕ ನಡ್ರಿ ಈಗ ಯಾಕ ಮತ್ತಿಂದಾಗ ನಡ್ರಿ. ನಾ ಬರೋವಲ್ಲ ಇವ. ಬಂದಿ ದೋಸ್ತ. ಹಾ ಬಾ ಬಾ ಬಾ. ಕುಂದ್ರಿ ಯಾವಾಗ ಬಂದಿ? ಏನ್ ಸುದ್ದಿ? ಆರಾಮದಿಲ್ಲ? ಆರಾಮ್ ನೋಡ್ರಿ. ಹಾ ಏನ್ ಎಲ್ಲಾರು ಭೇಟಿ ಆಗಿರಿ, ನೀವು ಅವನ ಭೇಟಿ ಅಲ್ಲಿ ನೋಡಲಿ. ಏನ್ ಬಿಸಿಲು ಒಂದ್ ಭಾಳ ಐತಿ. ಬಿಡ ಹೊಲಕ್ಕೆ ಹೋಗಿ ಬರೋಣ ಬಿಡ. ಶರಣ, ನಮ್ಮ ಅಣ್ಣ ಎಷ್ಟು ಚಂದ ಇಟ್ಟ ನೋಡು. ಎಲ್ಲ ಇಂಥ ವಾತಾವರಣ ನೋಡಿದ್ರೆ ಬೆಂಗಳೂರಾಗ ಇರೋದು ಒಟ್ಟು ಸುಸ್ತಾಗ್ಬಿಟ್ಟೈತೆ ನೋಡಪ್ಪ. ಇಲ್ಲೇ ಇದ್ರೆ ಬಾ ಭಾರಿ ಅನ್ಸೈತಿ ನೋಡು. ನೋಡು ಶರಣ ಹೆಂಗೈತೆ ಎಲ್ಲ ವಾತಾವರಣ, ಬಾ ಭಾರಿ ಅನ್ಸೈತಿ ನೋಡು. ತರ ಇಲ್ಲಿ ಬಾ ದೋಸ್ತ. ಹಾಂ ಬಿಸಿಲು ನೋಡಪ್ಪ ಎಷ್ಟಿದೆ. ಏನು ದೋಸ್ತ ಎಷ್ಟು ಭಾರಿ ಐತಿ ನಾವು ತೋಟ. ಇಂಥ ತೋಟದಾಗ ಇದ್ರಾಕ ಭಾಳ ಇಷ್ಟ ನೋಡು ನನಗೆ. ಇವ್ಯಾವ್ರಿ ಮೊನ್ನೆ ಬಂದಿದ್ಲ ಇದ್ದಿದ್ಲಲ್ಲ ಆಳುಗಳು ಬೇರೆ ತೊಗೊಂಬಂದಾರಲ್ಲ. ಏನು ನಮ್ಮ ಅಣ್ಣ ಯಾವ್ರಿ ಬೇರೆ ಬಿಡಿಸ್ತಾನ, ಬೇರೆ ಕರ್ಕೊಂಬರ್ತಾನ ಅನ್ನಾಗ ಬಿಟ್ಟು ಕೊಟ್ಟಿಸಿ ಅವೆಲ್ಲ. ಏನು ದೋಸ್ತ ಹೆಂಗೈತಿ ನೋಡಿ ಎಲ್ಲ ತೋಟ ಎಲ್ಲ ವಾತಾವರಣ ಮಸ್ತ್ ಐತಿ. ಯಾರು ದೋಸ್ತ ನಿಮ್ಮ ಅಣ್ಣ ಬೇರೆ ಆಳು ತೊಗೊಂಬಂದಾನ, ನೋಡ್ರಿ ಬರೋಣ ಬಾ. ನಡಿ ದೋಸ್ತ ಹೋಗೋಣ. ಗಂಜಿ ಮಾಲಕರು ಇಟ್ಟು ಶ್ರೀಮಂತದನ 2 ವರ್ಷ ಆಯ್ತು ನಾವು ಜೀತ ಇದ್ದು. ಹ್ಞೂ ರೀ. ಪೂರಾ ಹೊಲ ನಮ್ಮ ಕೈ ಕೊಟ್ಟು ಹೋಗ್ಯಾನ. ಹೌದು ಹೌದು ರೀ. ಬರೀ ನ್ಯಾಯ, ಹೊಲದ ನ್ಯಾಯ, ಹೆಣ್ಮಕ್ಳ ನ್ಯಾಯ, ಗಂಡವ್ರ ನ್ಯಾಯ, ಗಂಡು ಬಿಟ್ಟವ್ರ ನ್ಯಾಯ, ಗಂಡ ಸತ್ತವ್ರ ನ್ಯಾಯ, ಇದೇ ಮಾಡ್ಕೊತ ಹೋತಾನವ. ನ್ಯಾಯ ಮಾಡಿಟ್ಟೆಲ್ಲ ಕಳ್ಸ್ಯಾರ್ರಿ ಅವರು. ಅಷ್ಟು ದೊಡ್ಡ ಶ್ರೀಮಂತರ ಅದಾರತ್ರಿ ಅವರು. ಶ್ರೀಮಂತರ ಅದಾರ ಬಿಡು. ನಾವು 2 ವರ್ಷ ಜೀತ ಇದೇವು, ನಮ್ಗೆ ಏನ್ರ ಕಮ್ಮಿ ಇಟ್ಟ ಮಾರ. ಭಾರಿ ಮನುಷ್ಯನ ರೀ. ದೇವ್ರ ಇದ್ದಂಗೆ. ಹೌದು ಹೌದ್ರಿ. ಇಡೀ ಬಬ್ಲೇಶ್ವರೇ ನೆನೆಸ್ತಾರ್ರಿ ಅವ್ರಿಗೆ. ಮತ್ತೆ ನೋಡ್ರಿ ನಾವು ಇಟ್ಟು ಚಂತನ ಇಟ್ಟ ಕುಂದಿರ್ತೇವ್ರಿ. ನೋಡ್ರಿ ಅಲ್ಲಿ ಗೋಧಿ ಹಾಕಿದ್ದೇವೆ ಹಂಗೆ ಬಿಟ್ಟಿದ್ದೆ. ಇಲ್ಲಿ ಉಳ್ಳಾಗಡ್ಡೆ ನೋಡ್ರಿ, ಈ ಕಡೆ ಹಿಂದೆ ಉಳ್ಳಾಗಡ್ಡೆ ಮುಂದೆ ಕೂತಿದ್ದೆ ಮಾತಾಡ್ಕೋತ. ಯಾರು ನೋಡಲ್ಲೇ ರೀ ನಮಗ. ಅಂದ್ರೆ ಅಂಥ ಬೇಡ್ದವ್ರು ಸಿಗಲ್ರಿ. ಸುಮ್ಮನೆ ಏನು ಮಾಡಮ್ ಬೇಡ್ರಿ, ಇನ್ನೊಂದು 10 ವರ್ಷ ಹೋಗ್ಲಾಕ ಇಲ್ಲೇ ಇದ್ದು ಕೆಲಸ ಮಾಡಮ್ರಿ ನಾವು. ಅಲ್ಲ ಬರೀ ದುಡಿಯೋದೇ ನಡೀತು. 10 ವರ್ಷ ಆಯ್ತು ಮದುವೆ ಆಗಿ, ಮಕ್ಕಳೇ ಆಗೋಲ್ಲಾಗ್ಯಾವ. ಮಕ್ಕಳ ಮಾಡ ನಡಿ. ಅಯ್ಯೋ ರೀ ಏನು ಮಾತಾಡ್ತಿರಲ್ಲ ರೀ, ಮುದುಕಾಗಿರಿ. ಮಕ್ಕಳು ಏನು ಮಾಡ್ತೀರಿ? ನಮ್ಮ ಮಕ್ಕಳು ಬಿಕ್ಕಳು ಇಟ್ಕೊಂಡು ಯಾರು ಏನು ಮಾಡಲ್ಲ ನೋಡ್ರಿ. ಇಟ್ಟೆಲ್ಲ ಆಸ್ತಿ ಅದ, ಗೌಡ್ರೇ ವಿಚಾರ ಮಾಡಲ್ಲ. ನಾವೇಕೆ ವಿಚಾರ ಮಾಡಮ್ರಿ? ಇಲ್ರಿ ಗೌಡ್ರಿಗೆ ಮಕ್ಕಳು ಇಲ್ರಿ, ನಮ್ಮನ್ನೇ ಮಕ್ಕಳತ್ತ ತಿಳ್ಕೊಂಡಾರ್ರಿ. ನಿಮ್ಮ ಮಕ್ಕಳ ನಮ್ಗೆ ಮಕ್ಕಳತ್ತ ತಿಳ್ಕೊಂಡಾರ. ಗೌಡು ಮಕ್ಕಳು ಆಗೋಲೆಕ್ಕ ಬಿಡೋಲೆಕ್ಕ ನಮಗೆ ತುಂದು ಏನು ಮಾಡ್ದ ನೋಡು. ನುಗ್ಗಿಕಾಯಿ ಹೆಂಗೆ ಗಿಡದಾಗ ಮತ್ತು ನುಗ್ಗಿಕಾಯಿ ಸಾರು ಮಾಡಿದ್ರೆ ಕಾಯಿ ಕಾಯಿ ನುಗ್ಗಿಕಾಯಿ ಹೆಣ್ಣಿಗೆ ರಾತ್ರಿ ಕೂಡ ನಿದ್ದೆ ಇಲ್ಲ ಕಣ್ಣಿಗೆ. ಬಿಡ ಏನು ರವಿಚಂದ್ರ ನೆನಪಾಗತ್ತ ನೀನು ಹಂಗೆ ಹಾಡ ಹಾಡಕತ್ತೀರಿ ಏನ್ರಿ? ಅಲ್ಲ ನುಗ್ಗಿಕಾಯಿ ಹೆಂಗ ನೋಡಿ ಗಿಡದಾಗ. ಗಿಡ ಇದ್ದಲ್ಲಿ ನುಗ್ಗಿಕಾಯಿ ಇರವೇ ರೀ ಅವು. ಮತ್ತೆ ಅದಕ್ಕೆ ಏನು ಮಾಡಕ್ ತಿನ್ನಮ್ರಿ? ಮತ್ತೆ ತಿಂಡಿ ತಿಂತೀವಲ್ರಿ. ಇವತ್ತು ಬೇರೆ ಸ್ಪೆಷಲ್ ಅಂತ ಏನ್ರಿ ಸ್ಪೆಷಲ್? ಸ್ಪೆಷಲ್ ಇವತ್ತು ನುಗ್ಗಿಕಾಯಿ ತಿಂದು. ಆಯ್ತು ಆಯ್ತು ರೀ. ನುಗ್ಗಿಕಾಯಿ ತಿಂದ್ರಿ ಏನಾಗ್ತದ್ರಿ? ಗೊತ್ತಾಗ್ತದಲ್ಲ. ಮೊನ್ನೆ ತಿಂದಿವಲ್ರಿ ಮಾಡಿ. ಮೊನ್ನೆ ಏನು ಮಾಡಿದ್ದೆ ನೀ ನುಗ್ಗಿಕಾಯಿ? ಅದು ಏನು ನಾಡ ಕಳ್ಳಿ ಕಟ್ಟಿಗೆ ಕಡ್ದು ಹೋಗೋದಂಗೆ ಮಾಡಿದ್ದೆ ಒಳಗೆ. ಮತ್ತೆ ಇವತ್ತು ರೀ? ಇವತ್ತು ನಾ ಮಾಡ್ತೀನಿ ಮುಂದೆ ಕೂತು. ಅದೇನೋ ಹತ್ತಾರಲ್ರಿ ನುಗ್ಗಿಕಾಯಿ ತಿನ್ನೋನ್ ಮಕ್ಕಳು ಆತಾವ್ರಿ. ಸುಳ್ಳು ಹೇಳ್ತೀರಿ. ಯಾಕಂದ್ರೆ ಗೌಡ ಹೊಲ ತುಂಬ ಅವಿ ಹಚ್ಚನ ಅವ್ರಿಗೆ ಆಗಿಲ್ಲಲ್ರಿ. ತಿನ್ನಾಕ ಬಂದಿಲ್ಲ ಗೌಡಗ. ತಿನ್ನಾಕ ಬಂದಿಲ್ರಿ. ಇವತ್ತು ನಾ ಮಾಡ್ತೀನಿ, ಇಬ್ರು ಕುಡಿತೀನಿ. ನೋಡ ನೀವು ಮಾಡ್ರಿ, ನಾ ತಿತ್ತೀನಿ. ಮಕ್ಕಳು ಹಂಗತ್ತಾವ ನೋಡ್ತೀನಿ ನಾನು. ನೋಡ್ರಿ ನೋಡ್ರಿ ಗೌಡ್ ಬರಂಗಿದ ಕೆಲಸ ಮಾಡಮ್ ನೋಡ್ರಿ. ಮತ್ ಬಯಂಗಿದ್ರು ಅಲ್ಲಿ ಗೋಧಿ ಹಾಕಿ ಬಂದಿದ್ದೇವಲ್ಲ ರೀ. ಅಲ್ಲಿ ಯಾರೋ ಬಂದ್ರಿ. ಗೌಡ್ರು ಅಲ್ಲ 10 ಮಂದಿ ಬರ್ತಾರ, 10 ಮಂದಿ ಹೋಗ್ತಾರ. ನೀ ಯಾಕೆ ತಲೆ ಕೊಡ ಸುಮ್ ಕುಂದ್ರಲ್ಲ. ನೋಡ್ರಿ ಕೆಲಸ ಮಾಡಮ್ ನೋಡ್ರಿ. ಯಾರಕ್ಕೆ ಬರ್ಲಕ್
ಕುಂದ್ರಿ ನಾನು 10 ನಿಮಿಷ ಕುಂದ್ರು. ಯಾರೋ ಬಂದಾರಿ ಗೌಡ್ರು ಕೇಳ್ಕೊತ ಬಂದಿರ್ಬೇಕ್ರಿ ಅವರು. ಕೇಳ್ತಾರ ತಡಿ ಇಲ್ಲೇ ಬಂದು. ಕೆಲಸ ಮಾಡಮ್ ನಡ್ರಿ. ಆಯ್ತು ಹೊತ್ತು ಮುಳುಗ್ಲಿತ್ತು, ಬಿಸಿಲು ಹೋಯ್ತಲ್ರಿ ಈಗ. ನುಗ್ಗಿಕಾಯಿ ಹರಿತೀನಿ ಹೋಗಿ. ಸಂಜೆ ಹರಿಯಾಗತ್ರಿ ಬಿಡ್ರಿ. ನುಗ್ಗಿಕಾಯಿ ಎಷ್ಟು ಚಿಂತೆ ಆಗ್ತದ ರಾತ್ರಿದ್ದು. ನಡ್ರಿ ಹೋಗಮ್ ನೋಡ್ರಿ. ತಡಿ ಬಂದ್ರೆ ತಡಿ ಯಾರು ಕೇಳ್ತೀನಿ ಅವ್ರಿ. ಯಾರು ಬೇಕ್ರಿ? ನಮಸ್ಕಾರ, ಯಾರು ಬೇಕ್ರಿ? ನಮಸ್ಕಾರ. ಗೊತ್ತು ಹಿಡಿದಿಲ್ಪ ನನ್ನ ಮಾಲಕ್ರ ತಮ್ಮ ಈಗ ಬಂದಾನ. ಗೊತ್ತಿಲ್ಲ ನಿನ್ಗೆ 2-3 ವರ್ಷ ಆಯ್ತು ಇಂಜಿನಿಯರ್ ಅದಾನ. ಮಾಲಕ್ರ ತಮ್ಮ ಮಾಲಕ್ರ ತಮ್ಮ ಅಂತ ಹೇಳ್ತೀರಿ. ಮತ್ ಹಿಂಗೆ ನಿಂದ್ರಸ್ರಿ. ಹೋಗಿ ನೀರ್ ತೊಂಬರ್ರಿ, ಇಲ್ಲಿ ಹಾಸ್ ಕುಂದ್ರಸಾನು. ಮಾಲಕ್ರ ಇಲ್ಲಿ ಕುಂದ್ರಿ. ಬರ ಗೌಡ್ರ ಬಿಡಪ್ಪ. ಇಲ್ಲಿ ಕುಂದ್ರಿ ಕುಂದ್ರ ನಾನು ನೀರು ತೊಗೊಂಬರ್ತೀನಿ. ಹೋರಿ ಪಟ್ನ ಹೋರಿ. ಕುಂದ್ರಿ ಮಾಲಕ್ರ, ಈ ಕಡೆ ಕುಂದ್ರಿ. ದೋಸ್ತ ಇದು ಭಾಳ ಮಸ್ತ್ ಅದಲ್ಲ. ಏನು ಶರ್ಮ ಕಾಲಾಗಿದ್ರು ಕಳಿ ಭಾಳ ಹತ್ಕರ ಏನು ಮಾಡೋದು? ಇದ್ರಾಗ ಮತ್ತೆ ನೀ ಎತ್ತಿದ ಕೈ ಇದ್ದಂಗೆ ಏನದು ನನ್ನ ಬಿಡಬಾರ್ದು ನಂಗೆ ಆಗೈತಿ. ಏನಾಕೈತಿ ನೋಡೇ ಬಿಡು ಇವತ್ತು. ದೋಸ್ತ ನೀ ಒಂದಿಟ್ಟ ಹೋಗಿಬಿಡು. ನೋಡಿಲೆ ಆ ಒಟ್ಟು ದೋಸ್ತರಿಗೆ ಭೇಟಿಗೇನೆ ಅದೇನೈತಿ ಎಲ್ಲ ಸಜ್ಜು ಮಾಡಿಸ್ಬಿಡ್ರಿ. ಅದೆಲ್ಲ ಬಂದಿದ್ದು ಖರ್ಚು ಕೊಡ್ತಾನ ಮುಂದೆ ನೋಡೋಣ. ನೀವು ಒಟ್ಟು ಬರಬೇಡ, ನನ್ನ ಭೇಟಿ ಅದು. ಇದೇನು ಬೆಂಗ್ಳೂರ್ದಿಂದ ಬಂದಿದ್ದಕ್ಕೂ ಭಾರಿ ಐತಿ. ನಮ್ಮ ಅಣ್ಣ ಬರ್ಲಿಕ್ಕಂದ್ರೆ ಇದನ್ನು ನೋಡ್ಬೇಕಾರ ಇದ್ರ ಹಾದೇನೆ ಬೇರೆ ಮಾಡ್ತಾನೋ. ಅವನು ಕಳಿಸಿಬಿಟ್ಟನು. ಈಗ ನಮ್ಮ ದೋಸ್ತನು ಸಂಗ್ಯಾ ಹೋಗಿದ್ದ ಬರಾಬರಿ ಆತಿವತ್ತ. ಬರೋದಕ್ಕೆ ಆಗೋದಕ್ಕೆ ಮನಗಂಡ ಆಯ್ತು. ನೋಡೋಣ ಇವತ್ತು. ಹಲೋ ಯಾಕ್ರಿ ಗೌಡ್ರ? ಏನು ಮಾಡಕತ್ತೀವ? ಈ ಜರ ಇವು ಹೈಸ್ಲತ್ತೀನ್ರಿ, ಗುಡ್ಡಿ ಹೈಸ್ಲತ್ತೀನ್ರಿ. ಅವೆಲ್ಲ ಆರ್ಸೋದು ಬಿಡು. ಅಲ್ಲಿ ನೆಳ್ಳಿಗೆ ನಡಿ ಕುಂದ್ರು. ಹೇಳ್ತಾನ ನನ್ನ ಗಂಡ ನಾವು ಕೂತಿದ್ದೇವ್ರಿ ಗೌಡ್ರ. ಜರ ಇವ ಎಲ್ಲ ಆರ್ಸೊಂಡ್ ತಗೊಂಡಾರಿ, ನಮಗೆ ತಗೊಂಡಾರಿ ದೊಡ್ಡ ಗೌಡ್ರು. ಆಕೆ ಜರ ಎಲ್ಲ ಆರ್ಸ್ಲತ್ತೀನ್ರಿ. ಮತ್ತೊಬ್ಬರನ್ನ ಹಚ್ಚಿ ಆರ್ಸಕತ್ತೀವ ನಡಿ ಈಗ. ಇಲ್ರಿ ಬ್ಯಾಡ್ರಿ. ಅಲ್ಲಿ ನಮ್ಮ ಮನೆಯವ್ರು ಅದಾರ ನೋಡ್ರಿ, ಅವ್ರಿಗೆ ತೊಗೊಂಡ್ ಕುಂದ್ರಿ ಅಲ್ಲೇ ಗಿಡದ ನಾಳಗ್ರಿ. ನಿನ್ನ ಗಂಡನ ಜೋಡಿ ಕೂತು ಮಾತಾಡೋದಾದ್ರೆ ನಿನ್ಯಾಕೆ ಕರಿತೀನಿ? ಒಂದು ಸ್ವಲ್ಪ ನಡಿಯಲ್ಲಿ. ಗೌಡ್ರ ಏನತ್ತ ಮಾತಾಡ್ಲತ್ತೀರಿ? ಏನತ್ತ ತಿಳಿದು ಮಾತಾಡ್ಲತ್ತೀರಿ ನೀವು? ಅರ್ಥ ಅಲ್ಲತ್ತದಲ್ರಿ ನಿಮ್ಮ ಮಾತಿಗೆ? ಅರ್ಥ ಆಗೈತತ್ತ ನಿನ್ನ ಜೋಡಿ ಮಾತಾಡಕತ್ತನ. ನಿನಗೇನು ಬೇಕು ಅಟ್ಟ ಕೇಳೋದು. ಊರೆಲ್ಲ ಉಪ್ಪಾದಿಪ್ಪಿ ಆದಾತು ಇದಾತು ಏನಾತು ಅರ್ಥ ಆಕತಿಲ್ಲ ನನಗೆ ಕೇಳಬೇಡ. ನೀ ಒಂದು ದಿವಸ ನನಗೆ ಬೇಕು. ಗೌಡ್ರ ಏನು ಮಾತಾಡ್ಲತ್ತೀರಿ? ಒಂದು ದಿವಸ ಯಾಕ್ರಿ? 2 ವರ್ಷ ಆಯ್ತು ನಾವು ಇಲ್ಲೇ ಇರ್ಲತ್ತೀವ್ರಿ. ಹಂಗ್ಯಾಕೆ ಮಾತಾಡ್ಲತ್ತೀರಿ ಗೌಡ್ರ ನೀವು? 2 ವರ್ಷ ಆತು ನೀ ಇದ್ದು ನಮ್ಮಲ್ಲಿ ಜೀತಕ್ಕೆ ಬಂದು 2 ನಿಮಿಷ ನನ್ನ ಮನಸ್ಸು ಕದ್ದಿ. ಆದರೆ ಗೊತ್ತಾಗಲತ್ತತೆ ನಿನಗೆ. ಗೌಡ್ರ ಏನು ಮಾತಾಡ್ಲತ್ತೀರಿ ನೀವು? 2 ನಿಮಿಷ ಆಯ್ತು, 2 ವರ್ಷ ಆಯ್ತು, ಏನು ಅರ್ಥ ಆಗಲ್ಲ ಇದ್ರಿ ಗೌಡ್ರ ನಂಗೆ? ನಿನಗೆ 2 ನಿಮಿಷ 2 ದಿವಸ ಅರ್ಥ ಆಗಿಲ್ಲ. ಬಾ ಅರ್ಥ ಮಾಡ್ತೀನಿ. ಸರಿ ಗೌಡ್ರ ಹಂಗೆ ಕೈ ಹಿಡಿತೀರಿ? ಹೆಣ್ಮಕ್ಳು ಅಂದ್ರೆ ಏನು ಕಿಮ್ಮತ್ತಿಲ್ಲ ಏನ್ರಿ ನಿಮ್ಗೆ? ಆ ಹೆಣ್ಮಕ್ಳ ಕಿಮ್ಮತ್ ಐತತ್ತ ನಿನ್ನ ಕೈ ಹಿಡ್ದನ. ಬಾ ಬಿಡ್ರಿ ಬಾನಿ ಬಿಡ್ರಿ ಬಾನಿ ಬಿಡ್ರಿ ರೀ ಹೇಳಿ ನಾನು ಬಿಡ್ಸಿಕೊಂಡು ಹೊಂಟಾನ. ಬಾರ ಬಾ. ಏ ಸಾವುಕಾರ, ನಿಮ್ಮ ಅಣ್ಣ ಕೊಟ್ಟು ಮರ್ಯಾದೆ ನಿನಗ ಕೊಟ್ಟಿದ್ನಿ. ಆದ್ರೆ ನೀ ಮಾಡೋದು ಕೆಲಸ ನೋಡಿದ್ರೆ ಹೇಸಿಗಿನ ಕೆಲಸ ಮಾಡ್ಲತ್ತಿದಿ. ನಿಮ್ಮ ಅಣ್ಣನ ಮುಂದೆ ಹೇಳಿದ್ನಿ ಅಂದ್ರೆ ಆಟೆ ಬೇರೆ ಆಗ್ತದ. ಹುಷಾರಾಗಿರು. ಏ ಮಗನ, ಇಲ್ಲಿ ಎದಕ್ಕೆ ಬಂದು ದುಡಿಲ ಕಟ್ಟ ಬಂದು ನಮ್ಮ ಅಣ್ಣನ ಬಗ್ಗೆ ನಮ್ಮ ಬಗ್ಗೆ ಮಾತಾಡೋ ಕಿಮ್ಮತ್ತ ನಿನಗಿಲ್ಲ. ಅಟ್ಟ ಇರಬೇಕು ನೀ. ಸಾವುಕಾರ, ದುಡ್ಕೊಂಡ್ ತಿನ್ನೋರು ಅಂದ್ರೆ ಕಿಮ್ಮತ್ ಇಲ್ಲಾರ್ದಂಗೆ ಮಾತಾಡಕ್ ಹೋಗ್ಬೇಡ ನೀ. ನಿಮ್ಮ ಅಣ್ಣ ದೇವ್ರಂಥ ಮನುಷ್ಯ. ಆದ್ರೆ ನೀ ಮಾಡಿದಿಲ್ಲ, ಹೇಸಿಗೆ ತಿನ್ನೋ ಕೆಲಸ ನೀ ಮಾಡಿದಿ. ನಿನ್ನ ಬಲ್ಲಿ ನೀ ಎತ್ತಿಲ್ಲ. ಬಡ್ರು ಅಂದ್ರೆ ಕಿಮ್ಮತ್ತಿಲ್ಲ. ದುಡ್ಕೊಂಡ್ ತಿಲ್ಲಕ್ಕೆ ಬಂದಿದ್ದೆವು, ಆದ್ರೆ ಇಂಥ ಹೇಸ್ ಕೆಲಸ ಮಾಡಕ್ಕೆ ಬಂದಿಲ್ಲ ನಾವು. ಯಾತ್ರಿರ್ಲಿ. ನೀನು ಬಡೋದಿ ಅತ್ತ ದುಡಿಲಾಕ ಬಂದಿ. ನಿನ್ನ ಹೆಂಡತಿನ ಒಂದು ದಿನ ಕಳಿಸಿದೆ ಅಂದ್ರೆ ನೀ ಶ್ರೀಮಂತನ ಆಗಿಬಿಡ್ತೀವಿ ವಿಚಾರ ಮಾಡಿದ್ರಾಗ. ಸಾವುಕಾರ, ನರ ಇಲ್ದ ನಾಲಿಗೆ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗಬೇಡ. ನಾಲಿಗೆ ಹತ್ತಿ ಹಿಡ್ದು ಮಾತಾಡೋ.
ಗೌಡ್ರ ಬಡ್ರು ಇದ್ದೇಳಿ ಕೇಳಾಗ ನೋಡ್ಲಿಕ್ ಹೋಗ್ಬೇಡ್ರಿ. ನನ್ನ ಗಂಡ ಬಡೋ ಇದಿರ್ಬೇಕು, ಅವ್ರ ಮನ್ಸಿಲಿ ಭಾಳ ಶ್ರೀಮಂತನ ರೀ. ಹಂಗಾಗಿ ಈ ಹೊಲ್ದಾಗ ದುಡಿಬೇಕಂದ್ರ ನಿಮ್ ಅಣ್ಣದಿಂದ ದುಡಿತೇವ್ರಿ. ಯಾಕಂದ್ರ ನಿಮ್ ಅಣ್ಣ ದೇವ್ರ ಸಮಾನ ಅನ್ರಿ. ಈ ಹೊಲ ಇಲ್ಲಾಂದ್ರೆ ಇನ್ನೊಂದ್ ಹೊಲ ದುಡಿತೇವ್ರಿ. ಗೌಡ್ರ ನನ್ನ ಮೇಲೆ ಕಣ್ಣು ಹಾಕ್ದಂಗ ಇನ್ನೊಬ್ಬಳಿ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ದಿರ ಅಂದ್ರ ಕಣ್ಣು ಕಿತ್ಬೇಕಾಗತ್ರಿ. ಹುಷಾರಾಗಿರ್ರಿ. ನಡ್ರಿ ಹೋಗೋನು. ಅಲ್ಲ ಇವನಿಗೆ ಏನು ಹೇಳಿರಿ, ಏನು ಸ್ವಾರ್ಥ? ಇವ್ರ ಅಣ್ಣಗೆ ಭೇಟಿ ಆಗೋನು, ಇವ್ರ ಅಣ್ಣಗೆ ಭೇಟಿಯಾಗಿ ಮಾತಾಡ್ತೀನಿ ರೀ. ಏಸ್ ಕಾಲಾಗ ಇಲ್ಲಿ ಕೆಲಸ ಮಾಡೋದ್ ಬೇಡ್ರಿ. ಈ ಗೌಡ್ರಿ ಈ ಹೊಲ್ದಾಗ ಇರಲ್ಲ ಅಂದ್ರೆ ನಾವ್ ಕೆಲಸ ಮಾಡಮ್ರಿ. ಅವ್ರ ಊರಿಗೆ ಹೋಗ್ತಿರ ಅಂದ್ರ ಇಲ್ಲಕಂದ್ರೆ ಏಸ್ ಕಾಲಾಗ ಆಗಲ್ಲ. ದೊಡ್ಡ ಗೌಡ್ರು ಭೇಟಿ ಆಗಮ್ ನಡ್ರಿ. ನಾವು ಬಾ ಹೋಗೋಣ ಬಾ. ಹುಷಾರಾಗಿರ್ರಿ. ಈ ಮಂಗ್ಯಾನ ಮಕ್ಕಳು ನನಗೆ ಇದ್ರ ಉತ್ತರ ಕೊಡಂಗಾದ್ರ ನಾನು ಮಳ್ಳ ಆದ್ನಂತ ಆ ಮಂಗ್ಯಾನ ಮಗನ ಮಾತು ಕೇಳಿ ಕಿಸಿಂದ ಈಕಿ ಮ್ಯಾಗ ಮನಸ್ಸು ಮಾಡಿದ್ದ ನಂದು ತಪ್ಪಾತು. ಇವತ್ತು ಇದು ನಮ್ಮ ಅಣ್ಣಗೆ ವಿಷಯ ಗೊತ್ತಾದ್ರ ಈ ಮಾತು ಇವ್ರಿಗೆ ಇಲ್ಲೇ ಹೇಳಿ ಕಿಸಿಂದ ಏನ್ರ ಹೇಳಿ ಇಲ್ಲೇ ಮುಚ್ಚಿ ಹಾಕಿದ್ರ ನಾ ಬೇಸಕತಿ ಗಪ್ಪನಿ. ನಮ್ಮ ತಮ್ಮ ಬರೋದ್ರೆ ನಿನ್ನೆ ಬಂದಾನ. ಇಂಥ ಕೆಲಸ ಯಾವಾಗ ಮಾಡಿದ? ಎಲ್ಲ ಆಳುಗಳು ಇಲ್ಲಿ ಎಲ್ಲ ಬುಟ್ಟಿ ಇಲ್ಲಿ ಹೋಗದಾರ ತೋರು ಅರ್ಸಕ್ಕೆ ನಿಂದ್ರಿ ಸರ್. ಅಲ್ಲ ನಮ್ಮ ತಮ್ಮ ನಿನ್ನೆರೆ ಬಂದಾನ. ಬರೋದು ಹೇಳಿ ಏನಿದು ಆಕಾರ ತಿಳಿಯೋದ್ರ? ಗಂಟು ಮೂಟೆ ಎಲ್ಲ ಕಟ್ಕೊಂಡೆ ಬರ್ಲಾತಾರ್ರಿ. ಗಂಟು ಆತು ತಗೊಂಡ್ ನೋಡ್ರಿ. ನಿನ್ನೆ ಮೊನ್ನೆ ಬಂದವ ನಮ್ಮ ತಮ್ಮ. ಆ ಮನುಷ್ಯ ಹೇಳ್ದಂಗ ಇವರೆಲ್ಲ ಗಂಟ ಮುಟ್ಟಿ ಕಟ್ಕೊಂಡು ಹೋಗೋದು ನೋಡಿದ್ರೆ ಕರೆ ಇರ್ಬೇಕೇನಿದೆ? ನಮ್ಮ ತಮ್ಮ ಅಂತವ ಅಲ್ಲ. ನಮ್ಮ ತಮ್ಮನ ಮೇಲೆ ವಿಶ್ವಾಸ ಐತೆ ನನಗೆ. ಏ ಹನುಮಂತ, ಯಾಕೋ ಗಂಟತ್ತು ಕಟ್ಕೊಂಡು ನೋಡ್ರಲ್ಲ, ಏನಾತ? ಸಾವುಕಾರ, ಈ ಮನ್ಯಾಗ ದುಡಿಯೋ ಯೋಗ್ಯತೆ ನಮಗಿಲ್ಲ. ಯಾಕೆ ಒಮ್ಮೆಗೆ ನಮಗ್ಲಿ ಏನಾತ? 2 ವರ್ಷ ಆತ ನೀವು ಪಾಳೆ ಮಾಡಕತ್ತಿ ನಮ್ಮ ಹೊಲ್ದಾಗ. ಸಾವುಕಾರ, ನಿಮ್ಮ ತಮ್ಮ ಮಾಡಬಾರ್ದನ್ನ ನೀಚ ಕೆಲಸ ಮಾಡ್ಯಾನ. ಏ ನಮ್ಮ ತಮ್ಮನ ಬಗ್ಗೆ ಮಾತಾಡ್ಬೇಡ. ನಮ್ಮ ತಮ್ಮ ಸುಮಾರಲ್ಲ. ನಮ್ಮ ತಮ್ಮ ಏನ್ ತಪ್ಪು ಮಾಡ್ಯಾನ ಹೇಳ? ನನಗೆ ಹೇಳು ತಾಕತ್ತೈತೆ ಅವಾಗ. ಏ ಹನುಮ್ಯಾ, 2 ವರ್ಷ ಆತ ನೀ ನಮ್ಮಲ್ಲಿ ದುಡಿಯಾಕಿದ್ದ. ನಿನ್ನೆ ಮೊನ್ನೆ ಬಂದ ತಮ್ಮ ನನ್ನ ತಮ್ಮನ ಮೇಲೆ ನೀ ಅಪೋದ ಹೊರಿಸ್ತಿ. ಏ ತಿಳ್ಕೊಂಡು ಬಾಳೆ ಮಾಡ್ಲಿ. ನನ್ನ ತಮ್ಮ ಎಂದೂ ತಪ್ಪು ಮಾಡೋದಿಲ್ಲ. ಏನಂತ ತಪ್ಪು ಮಾಡ್ಯಾನ? ನನ್ನ ಬೆಣ್ಣಿಲೆ ಬಿದ್ದ ತಮ್ಮವ. ನಮ್ಮ ತಮ್ಮ ಹೆಂಗದ ನನಗೆ ಗೊತ್ತೈತಿ. ನಿನ್ನೆ ಮೊನ್ನೆ ಬಂದವನ ಮುಂದೆ ಸುದ್ದಿ ಹೇಳಿ ಕಳಿಸಿ ನಮ್ಮ ತಮ್ಮ ತಪ್ಪು ಮಾಡ್ಯಾನ ಅಂತೇಳಿ ಮನಿ ಬಿಟ್ಟು ಹೊಂಟ್ರಿಲ್ಲ. ನಿಮ್ಮ ನಾಚಿಗೆ ಬರ್ತದೆ ನೀವು ಜನಕ್ಕೆ? ಏನ್ರಿ ಗೌಡ್ರ ಏನ್ ಮಾತಾಡ್ತೀರಿ? ನಮ್ಮ ಮಾನ ಮರ ನಾವೇ ಕಳ್ಕೊತೀವಿ ಏನ್ರಿ? ಸುಳ್ಳು ಏನು ಹೇಳಲ್ರಿ. ನಿಮ್ ತಮ್ಮ ನನ್ನ ಕೈ ಹಿಡಿದು ಜೊಕ್ಕತ್ ಹೊಂಟಿದ್ರಿ. ನಮ್ಮ ಮನೆಯವ್ರು ಬಂದಾರ ತಳಿ ಗುಣ ಆಗ್ಯಾದ್ರಿ ಗೌಡ್ರ. ಏ ಬಾಯಿ ತೊಳ್ಕೊಂಡ್ ಮಾತಾಡ. ನಿಮಗೆ ಕೆಲಸ ನಿಗೋದಿಲ್ಲ ಅಂದ್ರ ನಾ ಕೊಡು ಪಗಾರದಾಗ ಏನ್ರಿ ಕಡಿಮೆ ಆಗಿತ್ತಂದ್ರ ಮನಿ ಬಿಟ್ಟು ಹೋಗಿ ಮತ್ತೊಂದ್ ಕಡೆ ದುಡ್ಕೊಂತೀನ್ರಿ. ಆದ್ರ ನಮ್ಮ ತಮ್ಮನ ಬದ್ದಲ್ ತಪ್ಪು ಹೊರಿಸಿ ನನ್ನ ಮನಿ ಮರ್ಯಾದೆ ಕಳಿಬೇಕಂತ ಮಾಡ್ರೇನ? ಹೆಂಗ ಹೋಗ್ಯ ನಿನ್ ಹೆಂತಿಗೆ ಹೇಳ? ನಿನ್ ಹೆಂತಿಗಿದ ಬುದ್ಧಿ ಕಲಿಸಿ ನನ್ನ ತಮ್ಮ ತಪ್ಪು ಮಾಡ್ಯಾನ ಅಂತೇಳಿ ನನ್ನ ಮರ್ಯಾದೆ ಕಳಿಲಾಗತ್ತಿ. ಏ ಇಡೀ ಊರಿಗೂರ ಕೇಳು ನನ್ನ ಮರ್ಯಾದೆ ಹೆಂಗೈತೆ ಅನ್ನೋದು. ಅಂತ ಮರ್ಯಾದೆ ಕಳೆದು ಹೊಂಟಿಯಲ್ಲ. ಏನ್ ಕಡಿಮೆ ಆಗಿತ್ತು ನಿಮಗ? ಏನ್ ತಿನ್ನಕ್ ಕಡಿಮೆ ಮಾಡಿ ಉಣ್ಣ ಕಡಿಮೆ ಮಾಡಿ ನಿಮಗೆ ಕೇಳಿದ್ದೆಲ್ಲ ವಾರಕ್ಕೊಮ್ಮೆ ಕೊಡ್ತೀನಿ. ಏನ್ ಮಾತಾಡ್ತೀನಿ? ಗೌಡ್ರ ಒಂದ್ ಹೆಣ್ಣೇದ್ ಮರ್ಯಾದಿ ರಸ್ತೆ ಮೇಲೆ ಹೋಗ್ಬೇಕಂತ ಯಾರು ಬಯಸಲ್ರಿ. ನೀವ್ ಬಿ ಒಂದ್ ಹೆಣ್ಣಿಗೆ ಲಗ್ನ ಆಗಿರಿ. ಆಕೆ ನಮ್ಮ ಮಾನ ಮರ್ಯಾದ ಹೋಗ್ಬಾರ್ದತ್ತೇಳಿ ನನ್ ಗಂಡು ಕರ್ಕೊಂಡ್ ಹೊಂಟಿನ್ರಿ ಗೌಡ್ರ. ಏ ತಂಗಿ ಏನ್ ಮಾತಾಡಕತ್ತಿದ್ನಿ? ನನ್ನ ಮೈದನ ಸೆಸಿ ಇಂತ ಕೆಲಸ ಮಾಡ್ಲಕ್ ಸಾಧ್ಯನಾ? ನೀ ಏನಾರ ಮಾತಾಡಬೇಡ ನೋಡಿ. ಹೆಣ್ಣಿನ ಮರ್ಯಾದೆ ಅಂದ್ರೆ ನನಗ ಏನ್ ಅನ್ನೋದು ಗೊತ್ತದ. ಆದ್ರ ಸುಮ್ಕಿ ಯಾರು ಹೇಳ್ಕೊಳ್ ತಿರ್ಗಾಡಲ್ಲ. ಆದ್ರ ನನಗ್ ಒಂದು ಗೊತ್ತಾಗಲ್ಲ. ನನ್ನ ಮೈದನ ಅಂತವಲ್ಲ. ನಾನು ಸತ್ರು ನಂಬಂಗಿಲ್ಲ ಇಂತ ಈ ವಿಷಯ. ಗೌಡ್ತಿಯವ್ರ ಯಾರ ಒಂದ್ ಹೆಣ್ಣಿನ ಬಗ್ಗೆ ಸುಳ್ಳು ಹೇಳ್ತಾರ್ರಿ? ಮಾನ ಮರ್ಯಾದ ಬಗ್ಗೆ ಯಾರ ಸುಳ್ಳು ಹೇಳ್ತಾರ್ರಿ ಗೌಡ್ತಿಯವ್ರ? ಅರ್ಥ ಮಾಡ್ಕೋರಿ ಗೌಡ್ತಿಯವ್ರ. 2 ವರ್ಷ ಐತಿರ್ರಿ ನಾ ಯಾರ ಬಗ್ಗೆ ಹೇಳೇನ್ರಿ? ದೇವ್ರ ಅಂತ ಗೌಡ್ರ ಬಗ್ಗೆನೇ ಹೇಳೇನೇನ್ರಿ ಗೌಡ್ತಿಯವ್ರ? ನಾ ಇಂತ ಯಾಕೆ ಸುಳ್ಳು ಹೇಳ್ಕೊಲ್ರಿ ಗೌಡ್ತಿಯವ್ರ? ನಂಬ್ರಿ ನಮ್ಗ. ಗೌಡ್ರ 2 ವರ್ಷದಿಂದ ನಿಮ್ಮ ಬಲ್ಲಿ ದುಡ್ದಿದ್ದೆವು. ಆದ್ರೆ ನಿಮ್ಮ ತಮ್ಮ ಬಂದು 2 ನಿಮಿಷನಾಗ ನಮ್ಮ ಸಂಸಾರ ಹಾಳು ಮಾಡ್ಯಾನ. ನನ್ನ ಹೆಂಡತಿ ಜೊಗೆ ಹೇಳ್ತಿದ್ರಿ ಸಾವುಕಾರ. ನಾನು ಕಣ್ಣಾರಲ್ಲಿ ನೋಡೇನ್ರಿ. ನಾ ನಿಮ್ಮ ಬಲ್ಲಿ ಇರೋದು ಬೇಡ್ರಿ ಸಾವುಕಾರ. ನಾವು ಎಲ್ಲಿ ಬೇಕಾದ್ರೂ ದುಡ್ಕೊಂತಿತ್ತೇವ್ರಿ ಸಾವುಕಾರ. ಸಾವುಕಾರ 2 ವರ್ಷ ಐತ್ರಿ ನಮ್ಮ ಮ್ಯಾಲ ವಿಶ್ವಾಸ ಇಟ್ರಿ. 1 ದಿವಸ ನಿಮ್ಗೆ ಏನ್ರಿ ಅಂದಿದೇನ್ರಿ ಸಾವುಕಾರ? ನಮ್ ಕೈಲಿ ಆಗಲ್ರಿ. ಇಲ್ಲ ಇಲ್ಲ, ನನ್ನ ತಮ್ಮ ನಿನ್ನ ಹೆಂಡತಿ ಮೈ ಮೇಲೆ ಹೋಗ್ಲಕ್ ಸಾಧ್ಯನೇ ಇಲ್ಲ. ನನ್ನ ತಮ್ಮ ಇಂಥ ತಪ್ಪು ಮಾಡ್ಲಕ್ ಸಾಧ್ಯನೇ ಇಲ್ಲ. ಯಾಕ? ನನ್ನ ತಮ್ಮನ ಮೇಲೆ ಅಷ್ಟು ನಂಬಿಕೆ ಐತಿ. ಹನುಮ್ಯಾ, ಇದನ್ನ ನನ್ನ ಮನೆ ಬಿಟ್ಟು ಹೋಗ್ಲಾಕ ಏನೋ ಸುಳ್ಳು ಹೇಳಾಕ್ತೀರಿ ನೀವು. ಸಾವುಕಾರ, ಯಾವ ಹೆಂಡ್ತಿದಾದ್ರೂ ಮರ್ಯಾದೆ ಕಳ್ಕೊತಾರೇನ್ರಿ? ನನ್ನ ಹೆಂಡ್ತಿಗೆ ಜೊಗ್ಯಾಡ್ದು ನೋಡಿ ನಾನು ಕಣ್ಣಾರಿ ನೋಡೇನ್ರಿ ಸಾವುಕಾರ. ನಾವಿಲ್ಲಿ ಇರಲ್ರಿ ಸಾವುಕಾರ. ನಾವು ಬೇರೆ ಕಡೆ ದುಡ್ಕೊಂತಿದ್ದೇವ್ರಿ ಸಾವುಕಾರ.
ಏ ಶಶಿ ಬರ ಬಾ. ಏನಂತಣ್ಣ ಹಿಂಗೆ ಏನಿಲ್ಲ ಯಾಕೆ ಈ ನಮ್ಗೆ ಗಾಬ್ರಿ ಇಲ್ಲ ಇವ್ರಿಬ್ರು ನೀ ಹಿಂಗೆ ತಪ್ಪು ಮಾಡಾಕತ್ತಿ ಅಂತ ತಪ್ಪು ಮಾಡಿ ಅಂತ ಹೇಳಕತ್ತಾರ. ಯಾರಣ್ಣ ಇವರು ನೋಡುದ ಈಗ ನೋಡ್ಲಾಕತ್ತನು ಇಟ್ಟೋತನ ಹೊಲ್ದಾಗೆಲ್ಲ ಅಡ್ಡಾಡಿ ಅದ ನೀ ಇಲ್ಲಿ ಯಾರೂ ಕಂಡಿಲ್ಲ. ನೋಡ ನಾ ಹೇಳಿನಿಲ್ಲ ನನ್ನ ತಪ್ಪು ಮಾಡಂಗಿಲ್ಲ ಅಂತ ಹೇಳಿನಿಲ್ಲ. ಇವ್ರು ಸುಳ್ಳು ಹೇಳತ್ತಾರ. ಏ ನೀ ಕೇಳ ಆ ಬಾಯಿನ ಕೇಳ ಹನುಮಾನ್ ಕೇಳ ನನ್ನ ತಪ್ಪು ಮಾಡುದಿಲ್ಲ. ಏ ತಂಗಿ ಕೇಳ್ದಿಲ್ಲ ನನ್ನ ಮೈದನ ಹೇಳೋದು ನನ್ನ ಮೈದನ ಹಂತವಲ್ಲ ಮಾಡ್ತಿದ್ರ ಮಾಡ್ರ ಕೆಲಸ ಇಲ್ಲಾಂದ್ರೆ ಹೋಗ್ರಿ ಬಿಟ್ಟು. ಅಟ್ಟ ಹನುಮ್ಯಾ ನಿನಗೇನು ಕಡಿಮೆ ಮಾಡಿದ್ದಿಲ್ಲ. ನನ್ನ ತಮ್ಮನ ಮೇಲೆ ಅಪವಾದ ಕೊಡಕತ್ತಿಲ್ಲ ಮೊದಲು ಹೋಗಿಲ್ಲ. ಆಯ್ತು ರೀ ಗೌಡ್ರ 2 ವರ್ಷ ದುಡ್ದೇವಲ್ರಿ ಸ್ವಾರ್ಥಕ್ಕಾಯ್ತು ಹೋಗ್ತೇವ್ರಿ ಗೌಡ್ರ. ನನ್ನ ತಮ್ಮನ ಮೇಲೆ ಅಪವಾದ ಕೊಡತ್ತಿರಲ್ಲ ನಿಮ್ಮಂತವ್ರು 100 ಆಳು ತಾಂಡಿರ್ತಾನ ನಡಿ ಮೊದಲ. ಅಣ್ಣ ನಾ ಇವ್ರಿಗೆ ಬಂದ ತಪ್ಪು ಮಾಡಿದಂಗ ಆಗೈತಿ. ನಾ ಬೆಂಗಳೂರಿಗೆ ಹೋಗ್ಕೊನು ನೀನ ತೋಟ ಪಾಠ ನೋಡ್ಕೋತಾ ಇರು. ನನಗೆ ಇಲ್ಲಿ ಸರಿ ಅನ್ಸಂಗಿಲ್ಲ ನಾ ಹೋಗಿ ಬಿಡ್ತಾನಪ್ಪ. ಇಲ್ಲ ಏ ಇಲ್ಲ ನೋಡು ನಿನ್ ಮ್ಯಾಲ ನನಗೆ ವಿಶ್ವಾಸ ಐತಿ. ನೀನು ಬೇರೆ ತಂದು ಇಟ್ಕೊಂಡ ನಾ ಬ್ಯಾರೆ ತರ್ತನು ಏನಾರ ಮಾಡ್ತನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಈಗ ಬರುದ ಈಗ ಬಂದಿ ಊಟ ಮಾಡು 2 ದಿನ ಇರು ಹೋಗು. ಇಂಥವ್ 100 ಆಳು ತರ್ತೀವಿ ನಾವು ಹೇಳ. ಶಶಿ ನಮಗ್ ವಿಶ್ವಾಸ ಅದಪ್ಪ ಹಾ ದುನಿಯಾದವ್ರ ದುನಿಯಾ ಹೇಳಿ. ಇಲ್ಲ ಬೈನಿ ಅವ್ರ ಏನ್ರಿ ಅಪವಾದ ಕಿಸಿಂದ ಅಣ್ಣನ ಮರ್ಯಾದೆ ಕಳೆದಾರ ಅಂತ ಹೇಳಿ ಅಂಜಿಕೆ ಬಂದೈತಿ ನನಗ. ನಾನು ಎಲ್ಲ ಹೊಲ್ದಾಗ ಮಾತಾಡಿದ್ದೆ. ನೀವೆಲ್ಲ ಹೊಲ ಫಲ ನೋಡ್ಕೋತೇವ್ರಿ ನಾ ಆರಾಮ ಹೊಲ್ದಾಗ ಮಾತಾಡಿ ಹೊಲ್ದಾಗ ಬಗೆಹರಿಸಿ ಅವ್ರು ಹೋಗ್ಯಾರಿಲ್ಲ ಹೋಗ್ಲ ಮಕ್ಕಳ ಇನ್ನ 10 ಆಳು ತರ್ತಾನ ಏನ ತಲೆ ಕೆಡ್ಸ್ಬೇಡ ನಡಿ. ಅಣ್ಣ ನೀವು ತೋಟದಾಗ ತಿರ್ಗಾಡಿ ಬರ್ರಿ. ನಾನು ನಮ್ಮ ದೋಸ್ತನ ಕರ್ಸ್ಕೊಂಡು ನಾ ಊರಾಗ ಹೋಗ್ಕೊನು ಆಮೇಲೆ ಅಲ್ಲೇ ಊರಾಗ ಬೇಟಕ್ಕನು. ನಮ್ ಶಶಿ ತಪ್ಪು ಮಾಡಿ ಅನಿಸ್ತದ ನಮಗ. ರತ್ನ ನನ್ನ ತಮ್ಮ ತಪ್ಪು ಮಾಡ್ಯಾನೋ ಬಿಟ್ಟಾನೋ ಗೊತ್ತಿಲ್ಲ. ಆದ್ರೆ ನಮಗೆ ಮಕ್ಕಳು ಇಲ್ಲದಕ್ಕೆ ಅವರ 2 ಮಕ್ಕಳು ಅಂತ ತಿಳ್ಕೊಂಡಂಗೆ 2 ವರ್ಷ ಇದ್ರಲ್ಲ ಅವರು ಮನೆ ಬಿಟ್ಟು ಹೋಗೋದಂದ್ರೆ ನನಗೆಲ್ಲೋ ಒಂದು ಕಡೆ ದುಃಖ ಹಾಲತ್ತೈತಿ. ರತ್ನ ನನಗೆಲ್ಲೋ ಒಂದು ಕಡೆ ದುಃಖ ಹಾಲತ್ತೈತಿ. ನಮ್ಮ ತಮ್ಮ ಹಿಂಗೆ ಬಂದ ಹಿಂಗಾತು ಊರಾಗ ನಾನು ಮೋತಿ ಈ ಸುದ್ದಿ ಊರಾಗ ಗೊತ್ತಾದ್ರೆ ಮೋತಿ ಐತಿ ತಿರ್ಗಾಲ ನಂಗೆ ಆತಲ್ಲ ರತ್ನ. ಖರೇನೂ ಸುಳ್ಳು ಆ ಶಿರ್ಡಿ ಸಾಯಿಬಾಬಾಗ ಬಿಟ್ಟಿದ್ದು. ರೀ ನಮ್ಮ ಶಶಿ ತಪ್ಪು ಮಾಡ್ಯಾನೋ ಅವ್ರು ತಪ್ಪು ಮಾಡ್ಯಾರೋ ಗೊತ್ತಿಲ್ಲ. ನಿಮ್ಗೆ ಯಾರೋ ಫೋನ್ ಮಾಡಿ ಬಾ ಅಂದರು ಬಂದೆವು ಬರಟ್ಟೇನೆ ಗಂಟು ಮುಟ್ಟೆ ಕಟ್ಕೊಂಡು ಇದ್ರಿಗೆ ಬಂದರು. ಈಗ ಅವರು ಹೋಗ್ಯಾರ ಇವನು ಹೋಗೇ ಬಿಟ್ಟ. ಈಗ ಏನೂ ಆಗಲ್ಲಕ್ರಿ ಒಂದಿನ ಹೋಗಿ ಮತ್ತು ಅವನಿಗೆ ಸಮಾಧಾನ ಮಾಡ್ಕೊಂಡು ಕರ್ಕೊಂಬರಾನ್ರಿ ಬರೀ ಗಂಡ ಹೆಂಡತಿ ಆಗಿದಾತು. ಈಗ ಮನೆಗೆ ಹೋಗಂಬರ್ರಿ.